ಆನ್ಲೈನಲ್ಲಿ ಹೆಚ್ಚಾಗಿ ಈ ವುಮೆನ್ಗಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡುವಂಥದ್ದಿರ್ಬೋದು ಮತ್ತು ಕಮೆಂಟ್ ಹಾಕುವಂಥದ್ದು. ಯಾಕಂದರೆ ಇತ್ತೀಚೆಗೆ ಚಿತ್ರನಟಿಯಾದಂಥ ರಮ್ಯಾ ಅವರು ಸಹ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ರು ಒಂದು 6 ತಿಂಗಳ ಹಿಂದೆ. ಇದೀಗ ಅದು ಚಾರ್ಜ್ ಶೀಟ್ ಸಹ ಆಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾವ ರೀತಿ ರಿಜಿಸ್ಟರ್ ಆಯಿತು ಮತ್ತು ಆರೋಪಿಗಳನ್ನ ಯಾವ ರೀತಿ ಅರೆಸ್ಟ್ ಹಾಕಿದ್ರು ಮತ್ತು ಇದಕ್ಕೆ ಏನು ಶಿಕ್ಷೆ ಇರುವಂಥದ್ದು? ಹೀಗೆ ಅಫೆನ್ಸಸ್ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಬೈದು ಹಾಕಿದರೆ ನಿಮಗೆ ಸ್ವಲ್ಪ ಮಟ್ಟಕ್ಕೆ ಅಫೆನ್ಸು ಪನಿಷ್ಮೆಂಟು ಕಡಿಮೆ ಇರ್ಬೋದು. ಬಟ್ ಪ್ರಚೋದನಕಾರಿ ನಿಮಗೆ ಅವಹೇಳನಕಾರಿ ಮೆಸೇಜಸ್ ಕಳಿಸ್ತಾರೆ, ಅಥವಾ ವಿಡಿಯೋ ಕಳಿಸ್ತಾರೆ, ಅಥವಾ ರೇಪ್ ಥ್ರೆಟ್ ಕೊಡ್ತಾರೆ, ಅಥವಾ ನಿಮಗೆ ಸಾಯಿಸ್ಬಿಡ್ತೀವಿ ಅನ್ನೋ ಒಂದು ಥ್ರೆಟ್ಟೆಲ್ಲ ಕೊಟ್ಟಾಗ ಇವೆಲ್ಲ ಸೀರಿಯಸ್ ಅಫೆನ್ಸಸ್ ಆಗುತ್ತೆ. ಅಟೆಂಪ್ಟ್ ಟು ಕಮಿಟ್ ದಟ್ ಪರ್ಟಿಕ್ಯುಲರ್ ಅಫೆನ್ಸ್ ಅಂತೇಳಿ ಅಂಥ ಸೆಕ್ಷನ್ಗಳಲ್ಲಿ ನಾವು IT ಆ್ಯಕ್ಟಲ್ಲಿ ಇರೋಂಥ ಸೆಕ್ಷನ್ಸು ಮತ್ತು ರೆಗ್ಯುಲರ್ BNS ಅಲ್ಲಿ ಇರೋಂಥ ಸೆಕ್ಷನ್ಸ್ ಹಾಕ್ಬಿಟ್ಟು ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಇಂಥ ಅಫೆನ್ಸಸ್ಗಳಲ್ಲಿ ಇತ್ತೀಚೆಗೆ ನಾವು ಅರೆಸ್ಟ್ ಮಾಡಿಬಿಟ್ಟು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಿದಾಗೆ ಸಾಕಷ್ಟು ಅಕ್ಯೂಸ್ಡ್ಗಳು ಅವ್ರಿಗೂ ಇನ್ನೂ ಬೇಲ್ ಸಮೇತ ಆಗಿಲ್ಲ. ಯಾಕೆಂದರೆ ಅಷ್ಟು ಸೀರಿಯಸ್ನೆಸ್ ಇರೋಂಥ ಅಫೆನ್ಸಸ್ ಇತ್ತು. ಇದಕ್ಕೊಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಿದರೆ ಯಾರೇ ಆಗಲಿ, ಸೊ ಸ್ಪೆಸಿಫಿಕ್ಲಿ ಲೇಡೀಸು, ನಿಮ್ಮ ಮನೆಯಲ್ಲಿ ಲೇಡೀಸು ಇರ್ತಾರೆ, ಅಕ್ಕ ತಂಗಿಯವರೆಲ್ಲ ಇರ್ತಾರೆ, ಅಂಥರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ. ಸೊ ಯಾರೂ ಭಾಗಿಯಾಗಬಾರ್ದು ಅಂತ ಕೂಡ ಹೇಳ್ತೀನಿ. ಸೊ ಇದಕ್ಕೆ ಹಂಗೇನಾದರೂ ಆದರೆ ಪೊಲೀಸರಿಗೆ ಸೇಮ್ 1930 ನೀವು ರಿಪೋರ್ಟ್ ಮಾಡ್ಬೋದು. ಮತ್ತು cybercrime.gov.in ಅದಕ್ಕೆ ವುಮೆನ್ ಆ್ಯಂಡ್ ಚಿಲ್ಡ್ರನ್ ರಿಲೇಟೆಡೇ ಒಂದು ಸ್ಪೆಸಿಫಿಕ್ ಇದು ವೆಬ್ಸೈಟ್ ಇದೆ. ಅದರಲ್ಲಿ ಆ ವೆಬ್ಸೈಟ್ ಮುಖಾಂತರನೂ ಕೂಡ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ನೀವು ನಿಮ್ಮ ಗ್ರೀವೆನ್ಸು ಅದರಲ್ಲಿ ನೋಂದಣಿ ಮಾಡ್ಬೋದು. ಸರ್, ಇನ್ನೊಬ್ಬರು ಅದೇ ರೀತಿ ಚಿತ್ರನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕೇಸಲ್ಲೂ ಸಹ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ ಅಂತ ಮತ್ತು ಕಂಪ್ಲೇಂಟನ್ನು ಮಾಡಿದರು. ಮತ್ತು ಅವರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಲೇಟಾಗಿ ಮಾಡಿದ್ದಾರೆ, ಒಂದು ಕೇಸಲ್ಲಿ ಒಂಥರ ಮಾಡಿದ್ದಾರೆ, ನನಗೆ ಒಂಥರ ಮಾಡಿದ್ದಾರೆ ಅಂತ. ಸೊ ಕೊನೆಗೂ ಅದು ಸಹ ಅರೆಸ್ಟ್ ಆಗಿತ್ತು. ಸೊ ಆ ಒಂದು ಕೇಸ್ನ ಹೆಂಗೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ? ಯಾಕಂದರೆ ಐಡಿಗಳೆಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಬೇಸಿಕಲಿ ಕ್ರೈಮಲ್ಲಿ ಏನಂತ ಹೇಳಿದ್ರೆ ಲೊಕಾರ್ಡ್ಸ್ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ನೀವು ಏನೇ ಅಫೆನ್ಸ್ ಯಾವುದೇ ಮಾಡಿದ್ರು ಯಾವುದೇ ಒಂದು ಕುರುಹುಗಳು ಎಲ್ಲೋ ಒಂದು ಕಡೆಗೆ ಬಿಟ್ಟಿರ್ತೀವಿ. ಸೊ ನಮಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಆಗಿರುತ್ತದೆ. ಹೌ ಟು ಕಲೆಕ್ಟ್ ಡಿಜಿಟಲ್ ಎವಿಡೆನ್ಸ್ ಅಂತ ನಮಗೂ ಮಾಹಿತಿ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಆಗಿರುತ್ತೆ. ಅದನ್ನೆಲ್ಲ ಬಳಕೆ ಮಾಡ್ಕೊಂಡ್ಬಿಟ್ಟು ನಮಗೆ ಸರ್ವಿಸ್ ಪ್ರೊವೈಡರ್ ಮುಖಾಂತರ ನಾವು ಮಾಹಿತಿಗೆ ಪಡ್ಕೊಂಡು ನಂತರದಲ್ಲಿ ಆ ಎವಿಡೆನ್ಸಸ್ ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ತೀವಿ. ವಿಜಯಲಕ್ಷ್ಮಿ ಅವ್ರ ಕೇಸಲ್ಲಿ ಏನಾಗಿತ್ತು, ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರಿಗೂ ಎಲ್ಲ ಡೀಟೇಲ್ಸ್ ಅವರು FIR ಆಗಿದ ತಕ್ಷಣವೇ ಅದನ್ನೆಲ್ಲ ತೊಗೊಂಡು ಬಿಡುಗಡೆ ಮಾಡಿದರು. ಆಮೇಲೆ ಅವರು ಯಾರು ಅಕ್ಯೂಸ್ ಮಾಡಿದ್ರು ಅವ್ರದ್ದು IDಗಳೆಲ್ಲ ಹಾಕಿದರು. ಅದನ್ನು ನೋಡ್ಕೊಂಬಿಟ್ಟು ಅವರು ಡಿಲೀಟ್ ಮಾಡೋ ಒಂದು ಪ್ರಮೇಯ ಬಂತು ಆ ಟೈಮಲ್ಲಿ ನಮಗೆ. ಸೊ ಆದರೂ ಕೂಡ ನಾವು ಅದನ್ನು ಆ ಕೇಸನ್ನ ಭೇದಿಸಿ ನಾವು ಅರೆಸ್ಟ್ ಮಾಡ್ಕೊಂಬಿಟ್ಟು ಒಳಗಡೆ ಹಾಕಿದ್ದೀವಿ. ಅವ್ರಿಗೆ ಇನ್ನೂ ಬೇಲು ಕೂಡ ಸಿಕ್ಕಿಲ್ಲ, ಒಳಗಡೆ ಕೋರ್ಟಲ್ಲೇ ಇದ್ದಾರೆ, ಜೈಲಲ್ಲೇ ಇದ್ದಾರೆ.